ಇದ್ದವರೇ ಸಿಎಂ, ಶಾಸಕರ ಬೆಂಬಲ ಇದ್ದವರದ್ದೇ ಕುರ್ಚಿ. ನಂಬರ್ ಗೇಮ್ ಶುರು ಮಾಡಿದ್ರ ಡಿಕೆ ಶಿವಕುಮಾರ್. ಅರ್ಧದಷ್ಟು ಶಾಸಕರ ಬೆಂಬಲ ಸಿಕ್ಕರೆ ಡಿಕೆಶಿ ಸಿಎಂ ಆಗ್ತಾರಾ? ಜೈಲಿಗೆ ಹೋಗಿ ಶಾಸಕರನ್ನ ಭೇಟಿ ಮಾಡ್ತಾ ಇರೋದು ಯಾಕೆ ಡಿಕೆ? ಒಕ್ಕಲಿಗ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳನ್ನ ತಮ್ಮತ್ತ ಸೆಳೆದುಕೊಳ್ತಾ ಇದ್ದಾರಾ ಟ್ರಬಲ್ ಶೂಟರ್? ಡಿಕೆಶಿಗೆ ಶಾಸಕರ ಬಲ ಇಲ್ಲ ಅಂದಿದ್ದ ಸಿದ್ದುಗೆ ಟಕ್ಕರ್ ಕೊಡ್ತಾರ? ಡಿಕೆ ಶಿವಕುಮಾರ್ ಸಿಎಂ ಕ್ಯಾಂಡಿಡೇಟ್. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಅವರ ಪಾತ್ರ ದೊಡ್ಡದು. ಅವರಿಗೆ ಸಿಎಂ ಆಗುವ ಎಲ್ಲ ಅರ್ಹತೆ ಇತ್ತು. ಆದರೂ ಸಿಎಂ ಪಟ್ಟ ಡಿಕೆಶಿ ಕೈತಪ್ಪಿತ್ತು. ಹಾಗೆ ಡಿಕೆಶಿಯಿಂದ ಸಿಎಂ ಕುರ್ಚಿ ದೂರ ಆಗುವುದಕ್ಕೆ ಒಂದೇ ಕಾರಣ, ಶಾಸಕರ ಬಲ. ಅದು ಇಲ್ಲದ ಕಾರಣಕ್ಕೆ ಈಗಲೂ ಡಿಕೆ ಶಿವಕುಮಾರ್ ಸಿಎಂ ಆಗುವುದಕ್ಕೆ ಆಗ್ತಾ ಇಲ್ಲ. ಸಿಎಂ ಡಿಸಿಎಂ ನಡುವೆ ಮತ್ತೆ ಶುರು ಆಯಿತು ನಂಬರ್ ಗೇಮ್. ಶಾಸಕರ ಬೆಂಬಲ ಪಡೆಯೋದಕ್ಕೆ ಡಿಕೆಶಿ ಮಾಡಿದ ಪ್ಲಾನ್ ಏನು? ಶಾಸಕ ಸಚಿವರ ಭೇಟಿ, ಸಹಿ ಸಂಗ್ರಹ, ನವೆಂಬರ್ ವಾರ್ನಲ್ಲಿ ಗೆಲ್ಲೋದ್ಯಾರು? ನಾವು ಪರ್ಮನೆಂಟ್ ಆಗಿರಕ್ ಆಗಲ್ಲ. ಅವ್ರು ಯಾರು ಗುರಿಯಾಗಿಟ್ಟ ಅವ್ರ ಮೈಂಡ್ ಯಾರು ಗೊತ್ತಿದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂಥವ್ರಲ್ಲ. ನೋಡಪ್ಪ, ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ಯೋ ಅದಾಗುತ್ತೆ, ಗೊತ್ತಾಯ್ತಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಮಂಡಿಸ್ತಾರೆ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂದಿದ್ರು. ಆದರೆ ಈಗ ನವೆಂಬರ್ನಲ್ಲಿ ನಂಬರ್ ಗೇಮ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆಯೇ ಈ ನಂಬರ್ ಲೆಕ್ಕಗಳು ನಡೀತಾ ಇವೆ. ಒಂದು ಟೈಮಲ್ಲಿ ಸಿದ್ದರಾಮಯ್ಯ ನಂಬರ್ ಇದ್ದವರೇ ಸಿಎಂ ಎಂದಿದ್ರು. ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ, ನನಗೆ ಶಾಸಕರ ಬೆಂಬಲ ಇದೆ, ಅದಕ್ಕೆ ನನ್ನನ್ನ ಸಿಎಂ ಮಾಡಿದ್ದಾರೆ ಅಂತ ಹೇಳಿದ್ರು. ಆಗ ಡಿಕೆಶಿ ಆ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ಆ ಮಾತನ್ನ ಡಿಕೆ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ನಂಬರ್ ಹೆಚ್ಚಿಸಿಕೊಳ್ಳೋ ಪ್ರಯತ್ನದಲ್ಲಿ ಮುಳುಗೋಗಿದ್ದಾರೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂಥವ್ರಲ್ಲ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಶಿವಕುಮಾರ್ ಹೇಳಿದಾರಲ್ಲ, ನಾನು ಯಾವ ಗುಂಪು ಕರ್ಕೊಂಡು ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. I wish him all the best. ರಾಜ್ಯದಲ್ಲಿ ನಾಯಕ ಆಗಲು ಶಾಸಕರ ಬೆಂಬಲ ತುಂಬಾನೇ ಮುಖ್ಯ. ಅದು ಸಿದ್ದರಾಮಯ್ಯ ಅವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಶಾಸಕರನ್ನ ಹಿಡಿದಿಟ್ಟುಕೊಂಡಿದ್ರು. ಆದರೆ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಹೈಕಮಾಂಡ್ ಅನ್ನೇ ನಂಬಿಕೊಂಡಿದ್ರು. ಹೈಕಮಾಂಡ್ ಮನಸ್ಸು ಮಾಡಿದ್ರೆ, ಹೈಕಮಾಂಡ್ ಆಶೀರ್ವಾದ ಇದ್ರೆ ಸಿಎಂ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು. ಆದರೆ ಹೈಕಮಾಂಡ್ ಆದೇಶಕ್ಕಿಂತ ಶಾಸಕರ ಬಲ ಮುಖ್ಯ ಅನ್ನೋದು ಸಿದ್ದರಾಮಯ್ಯ ಸಿಎಂ ಆದಾಗ ಸಾಬೀತಾಗಿತ್ತು. ಈಗ 2.5 ವರ್ಷ ಒಪ್ಪಂದ, ಅಧಿಕಾರ ಹಸ್ತಾಂತರ ಅಂದ್ರೂ ಅದು ಸಿದ್ದರಾಮಯ್ಯ ಒಪ್ಪಿಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. ಯಾಕಂದ್ರೆ ಶಾಸಕರ ಬೆಂಬಲ ಯಾರಿಗೆ ಹೆಚ್ಚು ಇರುತ್ತೋ ಹೈಕಮಾಂಡ್ ಸಹ ಅವರಿಗೆ ಓಟ್ ಹಾಕುತ್ತೆ. ಹಾಗಾಗಿ ಡಿಕೆಶಿ ಈಗ ತಾನೂ ಶಾಸಕರ ಬಲ ಸಂಪಾದನೆ ಮಾಡಲು ಹೊರಟಿದ್ದಾರೆ.
ಡಿಕೆಶಿ ಹಿಂದೆಂದೂ ಶಾಸಕರನ್ನ ಒಗ್ಗೂಡಿಸಿದವರಲ್ಲ, ತಮ್ಮ ಪರವಾಗಿ ಲಾಭಿ ಮಾಡಿ ಅಂತ ಅನುಯಾಯಿಗಳನ್ನ ದೆಹಲಿಗೆ ಕಳಿಸಿದವರಲ್ಲ. ನಾನು ಪಕ್ಷನಿಷ್ಠ, ಪಕ್ಷ ಹೇಳಿದಂತೆ ಕೇಳ್ತೀನಿ, ನನಗೆ ಏನು ಕೊಡಬೇಕು ಅದನ್ನ ಹೈಕಮಾಂಡ್ ಕೊಡುತ್ತೆ ಅಂತ ಹೇಳಿಕೊಂಡು ಬಂದಿದ್ರು. ಆದರೆ ಈಗ ಹೈಕಮಾಂಡ್ನಿಂದ ಮಾವಿನಕಾಯಿ ಉದುರಲ್ಲ, ಹೈಕಮಾಂಡ್ ಹೇಳಿದ್ರೂ ಸಿಎಂ ಕುರ್ಚಿ ಖಾಲಿ ಮಾಡಲ್ಲ ಅನ್ನೋ ಸತ್ಯವನ್ನ ಡಿಕೆ ಶಿವಕುಮಾರ್ ಅರ್ಥ ಮಾಡಿಕೊಂಡಂತಿದೆ. ಅದಕ್ಕೆ ಡಿಕೆಶಿ ಸಹ ಈಗ ಕೊನೆ ಪ್ರಯತ್ನವಾಗಿ ಶಾಸಕರ ಬಲ ಪಡೆಯಲು ತಮ್ಮ ಬಳಿಯೂ ನಂಬರ್ ಇದೆ ಅಂತ ಹೈಕಮಾಂಡಿಗೆ ತೋರಿಸಲು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಶಾಸಕರು ಇರ್ತಾರೆ. ಒಕ್ಕಲಿಗರಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಕೆಲವರು ಹಿಂದಿನಿಂದಲೂ ಹೇಳಿಕೊಂಡು ಬರ್ತಾ ಇದ್ದಾರೆ. ಸ್ವಾಮೀಜಿಗಳು ಡಿಕೆಶಿ ಸಿಎಂ ಆಗಬೇಕು ಅಂತ ಬ್ಯಾಟಿಂಗ್ ಮಾಡಿದ್ರು. ಡಿಕೆಶಿ ಸಿಎಂ ಆಗುವ ಸಂದರ್ಭ ಬಂದ್ರೆ ಕಾಂಗ್ರೆಸ್ನ ಎಲ್ಲ ಒಕ್ಕಲಿಗ ಶಾಸಕರನ್ನು ಡಿಕೆಶಿ ಪರ ನಿಲ್ಲಬೇಕು ಅನ್ನೋ ಸಂದೇಶವನ್ನ ಸ್ವಾಮೀಜಿಗಳೇ ಕೊಡ್ತಾರೆ. ಹಾಗಾಗಿ ಡಿಕೆಶಿಗೆ ಒಕ್ಕಲಿಗ ಶಾಸಕರ ಸಪೋರ್ಟು ಹೇಗೋ ಇದ್ದೇ ಇದೆ. ಈಗಾಗಲೇ ಚೆಲುವರಾಯಸ್ವಾಮಿ, ರವಿಕುಮಾರ್ ಗಣಿಗ ಡಿಕೆಶಿ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಭೇಟಿ ಮಾಡಿ ಬಂದಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ, ಎಸ್ಆರ್ ಶ್ರೀನಿವಾಸ್, ರಾಜೇಗೌಡ ಹೀಗೆ ಎಲ್ಲರೂ ಡಿಕೆಶಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಒಕ್ಕಲಿಗ ಸಚಿವರು ಶಾಸಕರ ಜೊತೆ ಬೇರೆ ಶಾಸಕರನ್ನು ತಮ್ಮತ್ತ ಸೆಳೆಯಬೇಕು ಅಂತ ತೀರ್ಮಾನಿಸಿರೋ ಡಿಕೆಶಿ ಜೈಲಿನಲ್ಲಿ ಇರೋ ಶಾಸಕರನ್ನು ಬಿಡದೆ ಭೇಟಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಾಗೆ ತಮ್ಮ ಬಳಿ ಬರೋ ಶಾಸಕರಿಗೆ ಮನೆ ಬಾಗಿಲು ಓಪನ್ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ 2 ದಿನಗಳಿಂದ ಡಿಕೆಶಿ ಮನೆಗೆ ಒಂದಷ್ಟು ಶಾಸಕರು ಬಂದು ತಮ್ಮ ಬೆಂಬಲ ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಶಾಸಕರ ಸಹಿ ಸಂಗ್ರಹವನ್ನು ಮಾಡಲಾಗ್ತಾ ಇದೆಯಂತೆ. ಯಾವ ಬಣಕ್ಕೂ ಸೇರದ ತಟಸ್ಥ ಶಾಸಕರನ್ನ ತಮ್ಮತ್ತ ಸೆಳೆಯುವ ಕೆಲಸವನ್ನ ಡಿಕೆ ಸಹೋದರರು ಮಾಡ್ತಾ ಇದ್ದಾರಂತೆ. ಮತ್ತೊಂದು ಕಡೆ ಡಿಕೆಶಿ ಸಿಎಂ ಆದರೆ ನಮಗೆ ಒಳ್ಳೆಯ ಕಾಲ ಬರುತ್ತೆ, ಮುಂದಿನ ದಿನಗಳಲ್ಲೂ ರಾಜಕೀಯವಾಗಿ ಬೆಳೆಯಬಹುದು, ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅಂತ ತೀರ್ಮಾನಿಸಿರೋ ಕೆಲವು ಶಾಸಕರು ಡಿಕೆಶಿ ಪರವಾಗಿ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಡಿಕೆ ಅವರನ್ನ ಸಿಎಂ ಮಾಡಿ ಅಂತ ದೆಹಲಿವರೆಗೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಲಾಭಿ ಮಾಡಿ ಬಂದಿದ್ದಾರೆ. ಖರ್ಗೆ ಭೇಟಿಯಾದ ಡಿಕೆಶಿ ಟೀಮ್. ಡಿಕೆಶಿ ಪರವಾಗಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ಗುಬ್ಬಿ ಶಾಸಕ ಎಸ್ಆರ್ ವಿಶ್ವನಾಥ್, ಆನೇಕಲ್ ಶಾಸಕ ಶಿವಣ್ಣ, ನೆಲಮಂಗಲ ಶಾಸಕ ಶ್ರೀನಿವಾಸ್, ಶೃಂಗೇರಿ ಶಾಸಕ ರಾಜೇಗೌಡ, ಎಂಎಲ್ಸಿ ರವಿ ಅವರು ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಚೆಲುವರಾಯಸ್ವಾಮಿ, ಗಣಿಗ ರವಿಕುಮಾರ್ ಸಹ ದೆಹಲಿಗೆ ಹೋಗಿದ್ದು ಡಿಕೆ ಶಿವಕುಮಾರ್ ಅವರ ಪರವಾಗಿಯೇ. ಆದರೆ ಅವರು ತಾವು ಬೇರೆ ಬೇರೆ ಕಾರಣಕ್ಕೆ ಹೋಗಿದ್ದು, ನಾವು ಯಾರನ್ನೂ ಭೇಟಿಯಾಗಿ ಲಾಭಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಗಣಿಗ ರವಿ ಮಾತ್ರ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವರು ಸಿಎಂ ಆಗಬೇಕು ಅಂತ ಗಣಿಗ ರವಿಕುಮಾರ್ ಹೇಳಿದ್ರು. ನಾವು ದೆಹಲಿಗೆ ಹೋಗಿದ್ದು ಬೇರೆ ಕಾರಣಕ್ಕಾಗಿ, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು, ಅದರ ಬಗ್ಗೆ ಮಾತಾಡಿದ್ವಿ ಅಂತ ಅವರು ಹೇಳಿದ್ರು. ಮೊದಲ ದಿನದಿಂದನೂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು. ಆದರೆ ಅದಕ್ಕೊಂದು ಸಮಯ, ಸಂದರ್ಭ, ಗಡಿಗೆ, ಪುಣ್ಯ ಕಾಲ, ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಲ್ಲ. ನಾವು ಅವರು ದುಡಿದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಅವ್ರು ಸಿಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ಯಾವಾಗ ಬೇಕಾದ್ರೆ ಆಗ್ಬೋದು. ಈಗ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ, ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ. ಅವ್ರನ್ನ ತೆಗೆದು ನಾವು ಇನ್ನೊಬ್ಬರು ಮಾಡಿ ಅಂತ ಹೇಳ್ತಾರೆ. ಹೈಕಮಾಂಡ್ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ನಿರ್ಧಾರ ಮಾಡ್ಬೋದು. ಇದು ನಮ್ಮ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧ. ಯಾರೂ ಸಹ ನೇರವಾಗಿ ನಾವು ಡಿಕೆಶಿ ಪರ ಲಾಭಿ ಮಾಡಲು ದೆಹಲಿಗೆ ಹೋಗಿದ್ವಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಡಿಕೆಶಿ ಸಹ ಶಾಸಕರು, ಸಚಿವರು ದೆಹಲಿಗೆ ಬೇರೆ ಬೇರೆ ಕಾರಣಗಳಿಗೆ ಹೋಗ್ತಾರೆ. ಅವರು ಹೋಗೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ವತಃ ಡಿಕೆಶಿಗೆ ತಮ್ಮ ಬಣವನ್ನ ದೆಹಲಿಗೆ ಕಳಿಸಿ ಕೊನೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಇದೆ. ಡಿಕೆಶಿ ನಂಬರ್ ಗೇಮ್.
ಡಿಕೆಶಿ ಈಗ ನಂಬರ್ ಗೇಮ್ ಶುರು ಮಾಡಿದ್ದಾರೆ. ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಬೇಕು ಅಂತ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ಇರೋ ವಿನಯ್ ಕುಲಕರ್ಣಿ, ವೀರೇಂದ್ರ ಪಪ್ಪಿ ಅವರನ್ನು ಭೇಟಿಯಾಗಿ ಬೆಂಬಲ ಕೋರಿದ್ದಾರೆ. ಹಾವೇರಿ ಜಿಲ್ಲೆಯ 3 ಶಾಸಕರನ್ನ ಮನೆಗೆ ಕರೆಸಿಕೊಂಡಿದ್ದಾರೆ. ಸಿಎಂ ಆಪ್ತ ವಲಯದಲ್ಲಿದ್ದ ಶಾಸಕರ ಮೇಲೂ ಡಿಕೆ ಟೀಮ್ ಕಣ್ಣಿಟ್ಟಿದೆಯಂತೆ. ಸಿದ್ದು ಟೀಮ್ ಶಾಸಕರ ಜೊತೆಯೂ ಫೋನ್ನಲ್ಲಿ ಮಾತಾಡಿದ್ದಾರಂತೆ. ಗುಂಪುಗಾರಿಕೆ ಮಾಡಲ್ಲ, ನನ್ನ ರಕ್ತದಲ್ಲೇ ಇಲ್ಲ ಅಂತ ಹೇಳಿಕೊಂಡೇ ಗೇಮ್ ಶುರು ಮಾಡಿರೋ ಡಿಕೆಶಿ ಆಪ್ತರ ಮೂಲಕ ತಟಸ್ಥ ಶಾಸಕರನ್ನೂ ಸೆಳೆಯುವ ಪ್ರಯತ್ನ ನಡೆಸಿದ್ದಾರೆ. ಎಸ್, ನಂಬರ್ ಇದ್ದವರದ್ದೇ ಸಿಎಂ ಕುರ್ಚಿ ಅನ್ನೋದನ್ನ ಡಿಕೆಶಿ ತಡವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕೆ ಈಗ ತಮ್ಮ ಗೇಮ್ ಶುರು ಮಾಡಿದ್ದಾರೆ. 2.5 ವರ್ಷ ಆದ್ರೂ ಹೈಕಮಾಂಡ್ ಮೌನವಾಗಿ ಇರೋದನ್ನ ನೋಡಿದ ಡಿಕೆ ಆಪ್ತರಿಂದ ಒತ್ತಡ ಹಾಕುವ ಕೆಲಸ ಮಾಡಿದ್ರು. ಒಕ್ಕಲಿಗ ನಾಯಕ ಹಳೆ ಮೈಸೂರು ಅಸ್ತ್ರ ಬಳಕೆ ಮಾಡಲು ಮುಂದಾದ್ರು. ಪಕ್ಷ ನಿಷ್ಠೆಯನ್ನೇ ವರಿಷ್ಠರ ಮುಂದಿಟ್ಟು ಬೇಡಿಕೆ ಇಟ್ರು. ಇದೆಲ್ಲದರಿಂದಲೂ ಕೆಲಸ ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಶಾಸಕರ ಬಲ ಹೆಚ್ಚಿಸಿಕೊಳ್ಳೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಒಂದು ಕಾಲದಲ್ಲಿ ನನಗೆ ಶಾಸಕರ ಬೆಂಬಲ ಇಲ್ಲ, ನಾನು ಅಸಹಾಯಕ ಅಂತ ಹೇಳಿದ್ದ ಅದೇ ಡಿಕೆ ಶಿವಕುಮಾರ್ ಈಗ ಶಾಸಕರ ಬೆಂಬಲ ಪಡೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿಗೂ ಹೋಗಿ ಶಾಸಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಜೈಲಲ್ಲಿ ಇರೋ ಶಾಸಕರನ್ನ ಯಾರೂ ಭೇಟಿಯಾಗಲ್ಲ. ತಪ್ಪು ಮಾಡಿ ಜೈಲಲ್ಲಿ ಇರೋರನ್ನ ಭೇಟಿಯಾದ್ರೆ ತಮಗೂ ಕೆಟ್ಟ ಹೆಸರು ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಅದನ್ನೆಲ್ಲ ಯೋಚನೆ ಮಾಡದೆ ಬೆಂಬಲ ಸಿಕ್ಕರೆ ಸಾಕು ಅಂತ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಶಾಸಕ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಜೈಲಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಈಗ ಸೆಂಟ್ರಲ್ ಜೈಲ್ಗೆ ಹೋಗಿದ್ದೆ. ನಮ್ಮ MLAಗಳು ಪಾಪ ರಾಜಕೀಯವಾಗಿ ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆಸಿ ಅವ್ರನ್ನ ಎಲ್ಲ ಜೈಲಿಗೆ ಹಾಕಿದ್ದಾರೆ. ಅವರಿಬ್ಬರಿಗೂ ಮಾತಾಡಿ ಧೈರ್ಯ ಹೇಳ್ಬಿಟ್ಟು ಬಂದ್ವಿ. ಡಿಕೆ ಶಿವಕುಮಾರ್ ಸಹ ಜೈಲಲ್ಲಿ ಇದ್ದು ಬಂದವರು. ಜೈಲಲ್ಲಿ ಇರೋರ ಕಷ್ಟ, ಅವರ ತಳಮಳಗಳು ಏನು ಅನ್ನೋದು ಗೊತ್ತಿದೆ. ಅದಕ್ಕೆ ಅವರನ್ನ ಭೇಟಿ ಮಾಡಿ ಧೈರ್ಯ ತುಂಬಿ ಬರುವ ಕೆಲಸ ಮಾಡಿದ್ದಾರೆ. ಕಷ್ಟಕಾಲದಲ್ಲಿ ಯಾರಾದರೂ ಸಾಂತ್ವನ ಹೇಳುವ ಕೆಲಸ ಮಾಡಿದ್ರೆ ಅವರನ್ನ ಯಾರೂ ಮರೆಯೋದಿಲ್ಲ. ಅದಕ್ಕೆ ಡಿಕೆಶಿ ಜೈಲಿನಲ್ಲಿ ಸಂಕಷ್ಟ ಅನುಭವಿಸ್ತಾ ಇರೋರನ್ನ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಸಿಎಂ ಆಗೋ ವಿಚಾರಕ್ಕೆ ತನ್ನನ್ನೇ ಬೆಂಬಲಿಸುವಂತೆಯೂ ಮನವಿ ಮಾಡಿದ್ದಾರಂತೆ. ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ, ಹಾಗಾಗಿ ನಾನೇ ಸಿಎಂ ಎಂದಿದ್ರು ಸಿದ್ದು. ಅಂದು ಸಿಎಂ ಹೇಳಿದ್ದ ಮಾತಿಗೆ ಇಂದು ಟಕ್ಕರ್ ಕೊಡ್ತಾರಾ ಡಿಕೆಶಿ? ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನೂ ನಾನೇ ಮಂಡಿಸ್ತೀನಿ. Honorable Chief Minister is there. He said that he will come to complete 5 years. I wish him all the best. ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಅಂತವ್ರಲ್ಲ. ಹೌದು, ಈಗಲೂ ಮಾತು ಕೊಡ್ತಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು. ಶಾಸಕರು ಭದ್ರ ಆಗಬೇಕು, ಮಂತ್ರಿಗಳು ಭದ್ರ ಆಗಬೇಕು, ನಾನು ಭದ್ರ ಆಗಬೇಕು, ಡೆಪ್ಟಿ ಚೀಫ್. ಹೈಕಮಾಂಡ್ ಏನು ಹೇಳ್ತದೆ ಅದೇ. ನಮ್ಮ ಚೀಫ್ ಮಿನಿಸ್ಟರು ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡೋಕೆ ಹೋಗೋದಿಲ್ಲ. ಅವರು ಹೇಳಿದ್ದಾರೆ, ನಾನು ಉಂಟು, ಹೈಕಮಾಂಡ್ ಉಂಟು. ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಹೇಳಿದ್ದೀವಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಸಿಎಂ ಆದಾಗಿಂದಲೂ ಹೇಳಿಕೊಂಡು ಬರ್ತಾ ಇದ್ದಾರೆ. ಆದರೂ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಕುರ್ಚಿ ಬದಲಾವಣೆ ಮಾತುಗಳು ಜೋರಾಗಿ ಕೇಳಿ ಬರ್ತಾನೇ ಇವೆ. ಅದೇ ರೀತಿ ಕಳೆದ ಜುಲೈ ತಿಂಗಳಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿತ್ತು. ಸಿಎಂ ಕುರ್ಚಿ ಬಿಟ್ಟುಕೊಡ್ತಾರೆ, ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುತ್ತೆ ಅನ್ನೋ ಮಾತುಗಳು ಓಡಾಡಿದ್ದವು. ಆಗ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲೇ ಕುಳಿತು ಹೈಕಮಾಂಡಿಗೂ ಕೇಳುವ ಹಾಗೆ ಒಂದು ಮಾತನ್ನ ಹೇಳಿದ್ರು. ಆ ಮಾತು ಆಗ ಸಂಚಲನವನ್ನ ಸೃಷ್ಟಿಸಿದ್ದು ಅಲ್ಲದೆ ಡಿಕೆ ಶಿವಕುಮಾರ್ ಬಣದ ಬಾಯಿ ಮುಚ್ಚಿಸಿತ್ತು.
ಗೊತ್ತು. ಇಷ್ಟಕ್ಕೂ ಆಗ ಸಿಎಂ ಸಿದ್ದು ಹೇಳಿದ್ದೇನು, ತಮ್ಮ ಸಿಎಂ ಸ್ಥಾನವನ್ನ ಅವರು ಸಮರ್ಥಿಸಿಕೊಂಡಿದ್ದು ಹೇಗೆ ಅನ್ನೋದನ್ನು ತೋರಿಸ್ತೇವೆ ನೋಡಿ. See, what High Command said was, see, when there is a leadership issue is to be settled down. See, the election took place between me and D.K. Shivakumar. Mr. Shinde had come here, Maharashtra ex-Chief Minister, Mr. Shinde. Yes. He had come here. He conducted the election between me and D.K. Shivakumar. And it was understood, of course, the result was not declared. But I won the election. That is what High Command told me, that I won the election, and I have been there as a Chief Minister. The High Command told us that whatever decision taken by High Command, then you have to both of you should follow the decision. ಸಿಎಂ ಯಾರು ಆಗಬೇಕು ಅನ್ನೋ ಪ್ರಶ್ನೆ ಎದುರಾದಾಗ ಹೈಕಮಾಂಡ್ ಒಂದು ಚುನಾವಣೆಯನ್ನೇ ಮಾಡಿತ್ತಂತೆ. ಅದರಲ್ಲಿ ಹೆಚ್ಚಿನ ಶಾಸಕರು ಸಿದ್ದರಾಮಯ್ಯ ಸಿಎಂ ಆಗಬೇಕು ಎಂದಿದ್ದರಿಂದ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಗಿತ್ತು. ಅದನ್ನ ಮತ್ತೊಮ್ಮೆ ಡಿಕೆಶಿಗೆ ನೆನಪಿಸಿದ್ದ ಸಿದ್ದರಾಮಯ್ಯ ಶಾಸಕರ ಬಲದಿಂದಲೇ ನಾನು ಸಿಎಂ ಆಗಿದ್ದೇನೆ ಅನ್ನೋದನ್ನ ಹೇಳಿದ್ರು. ಅದಕ್ಕೆ ಈಗ ಅದೇ ಶಾಸಕರ ಬಲವನ್ನ ತಾನೂ ಪಡೆದುಕೊಳ್ಳಬೇಕು, ಶಾಸಕರ ಬಲದ ಮೂಲಕವೇ ತಿರುಗೇಟು ಕೊಡಬೇಕು ಅಂತ ಡಿಕೆಶಿ ತೀರ್ಮಾನಿಸಿದ್ದಾರಂತೆ. ಅಂದು ಸಿದ್ದರಾಮಯ್ಯ ನಾನು ಶಾಸಕರ ಬಲದಿಂದ ಸಿಎಂ ಆಗಿದ್ದೇನೆ, ಡಿಕೆಶಿಗೆ ಶಾಸಕರ ಬಲ ಇಲ್ಲ, ಅದಕ್ಕೆ ಅವರು ಸಿಎಂ ಆಗಿಲ್ಲ ಎಂದಿದ್ರು. ಅದನ್ನು ಕೇಳಿಯೇ ಡಿಕೆ ಸಹೋದರರು ಉರಿದು ಬಿದ್ದಿದ್ರು. ಯಾರಿಗೆ ಎಷ್ಟು ಬಲ ಇದೆಯೋ ಅವರಿಗೆ ಗೊತ್ತಿರುತ್ತೆ, ಇದು ಬಲಾಬಲ ಪ್ರದರ್ಶನ ಮಾಡೋ ಸಮಯ ಅಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ರು. ಇನ್ನು ಡಿಕೆ ಶಿವಕುಮಾರ್ ಅಂತೂ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋದಕ್ಕೂ ಇಷ್ಟಪಟ್ಟಿರಲಿಲ್ಲ. ಎಲ್ಲವೂ ಅವರು ಹೇಳಿದಾರಲ್ಲ, ಅವರು ಹೇಳಿದ ಮೇಲೆ ಮುಗೀತು ಅಂತ ಪ್ರತಿಕ್ರಿಯಿಸಿದ್ರು. ಅವರು ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಇದು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ, ಯಾಕೆ ಈ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ನೀವು ಮಾತನಾಡಿದವ್ರನ್ನೇ ಕೇಳಬೇಕು, ಅಲ್ಲ ಅವ್ರನ್ನೇ ಕೇಳಬೇಕು, ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು, ಯಾಕೆ ಈ ವಿಚಾರ ಹೇಳಿದ್ರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂಥ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ. ಶಿವಕುಮಾರು ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರು, ಪಕ್ಷದ ವರಿಷ್ಠರ ನಾಯಕತ್ವದಕ್ಕೆ ಗೌರವ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಅವರು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾದಂಥವ್ರು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರ ಬೆಂಬಲ ಸಾಧಿಸೋದಕ್ಕೂ ಆಗಲ್ಲ, ಅಧಿಕಾರ ಹಿಡಿಯೋದಕ್ಕೂ ಆಗಲ್ಲ. ಹೈಕಮಾಂಡ್ ಕೊಟ್ರೆ ಕೊಡಲಿ, ಇಲ್ಲ ಅಂದ್ರೆ ಬೇಡ ಅಂತ ಸುಮ್ಮನಾಗಿದ್ದ ಡಿಕೆಶಿ ನಾನು ಅಸಹಾಯಕ, ನನ್ನ ಕೈಲಿ ಏನೂ ಇಲ್ಲ ಅನ್ನೋ ಮಾತುಗಳನ್ನು ಆಡಿದ್ರು. ಆದರೆ ಈಗ ಕೊನೆ ಪ್ರಯತ್ನವನ್ನಾದ್ರೂ ಮಾಡಬೇಕು ಅಂತ ತೀರ್ಮಾನಿಸಿರೋ ಡಿಕೆಶಿ ತಮ್ಮ ಬೆಂಬಲಿಗರ ಮೂಲಕ ದೆಹಲಿ ಗೇಮ್ ಆಡಿದ್ದಾರೆ. ಒಂದಷ್ಟು ಶಾಸಕರನ್ನ ದೆಹಲಿಗೆ ಕಳಿಸಿ ಇತ್ತ ತಾನು ಮಾತ್ರ ಮನೆಯಲ್ಲೇ ಕುಳಿತುಕೊಂಡು ಸಂಖ್ಯಾಬಲ ಹೆಚ್ಚಿಸಿಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಡಿಕೆಶಿ ಮತ್ತು ಸಿದ್ದು ಬಣ ಎರಡೂ ಕಡೆ ಶಾಸಕರ ಸಹಿ ಸಂಗ್ರಹವೂ ಆಗ್ತಾ ಇದ್ದು, ಅದಕ್ಕಾಗಿಯೇ ಶಾಸಕರು ಸಿದ್ದು ಮತ್ತು ಡಿಕೆಶಿ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ತೀವ್ರ ಸ್ವರೂಪ ಪಡೆದುಕೊಂಡಿದೆ. 2.5 ವರ್ಷ ಅಧಿಕಾರ ಪಡೆಯೋದಕ್ಕೆ ಡಿಕೆಶಿ, ಪೂರ್ತಿ ಅವಧಿಗೆ ಸಿಎಂ ಆಗಿರೋದಕ್ಕೆ ಸಿದ್ದರಾಮಯ್ಯ ಇಬ್ಬರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದೇ ಕುರ್ಚಿ ಕ್ಲೈಮ್ಯಾಕ್ಸ್ ಅಂತ ಹೇಳಲಾಗ್ತಾ ಇದ್ದು, ಕೆಲವೇ ದಿನಗಳಲ್ಲಿ ಕ್ರಾಂತಿ ಕಥೆ ಏನು ಅನ್ನೋದು ಗೊತ್ತಾಗಲಿದೆಯಂತೆ. ಆದರೆ ಇದೆಲ್ಲದರ ನಡುವೆಗೆ ಏನೂ ನಡೆದೇ ಇಲ್ಲ ಅನ್ನೋ ರೀತಿ ಸಿದ್ದು ಡಿಕೆಶಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಣ ರಾಜಕೀಯ ಮಾಡಲ್ಲ ಎನ್ನುತ್ತವೆ ಡಿಕೆಶಿ ರಣತಂತ್ರ. ದೆಹಲಿಗೆ ಹೋಗಿ ಬಂದ ಡಿಕೆ ಟೀಮ್ ಹೇಳ್ತಾ ಇರೋದೇನು, ಬಂಡೆಗೆ ಅಡ್ಡ ನಿಲ್ತಾ ಇರೋ ಸಿದ್ದು ಟೀಮ್ ಮಾಡ್ತಿರೋದೇನು?
6 ತಿಂಗಳಿಗೊಮ್ಮೆ ನಡೆಯೋ ನಾನಾ ನೀನಾ ಸಿಎಂ ಫೈಟ್ ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ. ಈ ಹಿಂದೆ ಕುರ್ಚಿ ವಾರ್ ನಡೆದಾಗೆಲ್ಲ ಸೈಲೆಂಟ್ ಆಗಿ ಹೈಕಮಾಂಡ್ ಅಂತ ಇದ್ದ ಡಿಕೆಶಿ ಈಗ ಹೈಕಮಾಂಡ್ ಅನ್ನೇ ಪಕ್ಕಕ್ಕಿಟ್ಟು ನಂಬರ್ಗೆ ಮಾಡಲು ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಮಾತ್ರ ಶಾಸಕರು ಸಪೋರ್ಟ್ ಮಾಡ್ತಾರ, ನನಗೆ ಮಾಡೋದಿಲ್ವಾ ನೋಡಿ ಬಿಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಡಿಕೆಶಿ. ಅದಕ್ಕೆ ಸಾಕಷ್ಟು ಶಾಸಕರು ಸಾಥ್ ಕೊಟ್ಟಿರೋದ್ರಿಂದ ಅವರ ಬಲ ಮತ್ತಷ್ಟು ಹೆಚ್ಚಾದಂತೆ ಆಗಿದೆ. ಇದ್ದಕ್ಕಿದ್ದಂತೆ ಅಂದ್ರೆ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆ ಡಿಕೆ ಸುರೇಶ್ ಬಂದು ಸಿದ್ದರಾಮಯ್ಯ ಅವರಿಗೆ ಕೊಟ್ಟ ಮಾತು ನೆನಪಿಸಿದ್ದು. ಅದೇ ದಿನ ಡಿಕೆ ಬೆಂಬಲಿಗರು ದೆಹಲಿಗೆ ಹೋಗಿದ್ದು. ಡಿಕೆ ಶಿವಕುಮಾರ್ ಯಾವ ಕಾರ್ಯಕ್ರಮಕ್ಕೂ ಹೋಗದೆ ಮನೆಯಲ್ಲಿ ಕಾಲ ಕಳೆದಿದ್ದ. ಎಲ್ಲವೂ ಒಂದು ಪ್ಲಾನ್ ಪ್ರಕಾರವೇ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಡಿಕೆಶಿಗೆ ಶುಕ್ರವಾರ ಇದೇ ಪ್ರಶ್ನೆ ಮಾಡಿದಾಗ ಅವರು ತಮ್ಮ ಶಾಸಕರ ದೆಹಲಿ ಪ್ರವಾಸವನ್ನ ಸಮರ್ಥನೆ ಮಾಡಿಕೊಂಡಿದ್ರು. ಅವರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಅದಕ್ಕೆ ಹೋಗಿರ್ತಾರೆ ಅಂತ ಹೇಳಿದ್ರು. ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಹೈಕಮಾಂಡ್ ಏನ್ ಹೇಳ್ತಾರ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಬಿಕಾಸ್ ಸೋ ಮೆನಿ ಆರ್ ಗೋಯಿಂಗ್ ವಿತ್ ಮಿನಿಸ್ಟರ್ಸ್, ಸಮ್ ಆಫ್ ದೆಮ್ ಆರ್ ಗೋಯಿಂಗ್ ವಿತ್ ಚೀಫ್ ಮಿನಿಸ್ಟರ್. ಹೂ ಸ್ಟಾಪ್ ದೆಮ್? ಇನ್ನು ಈಗ ದೆಹಲಿಯಿಂದ ವಾಪಸ್ಸಾದ ಶಾಸಕರು ಥೇಟ್ ಡಿಕೆಶಿ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ನಾವು ಸಚಿವ ಸ್ಥಾನ ಆಕಾಂಕ್ಷಿಗಳು, ಅದಕ್ಕಾಗಿಯೇ ದೆಹಲಿಗೆ ಹೋಗಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಡಿಕೆಶಿ ಸಿಎಂ ಆಗಬೇಕು ಅನ್ನೋ ಮಾತನ್ನು ಸೇರಿಸ್ತಾ ಇದ್ದಾರೆ. ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ, ಅವರು ಸಿಎಂ ಆದರೆ ತಪ್ಪೇನು ಅಂತ ಹೇಳಿದ್ರು. ಒಟ್ಟಾರೆಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಾಳಯದಲ್ಲಿ ಭಾರಿ ಡೆವಲಪ್ಮೆಂಟ್ಗಳು ಆಗ್ತಿದೆ. ಡಿಕೆ ಸಹೋದರರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಇನ್ನೊಂದೆಡೆ ಡಿಸಿಎಂ ಡಿಕೆಶಿ ಅವರು ಆಪ್ತ ಶಾಸಕರು ಡಿಕೆಶಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಖರ್ಗೆ ಅವರ ಬಳಿ ಬೇಡಿಕೆ ಇಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿಕೊಂಡೇ ಡಿಕೆಶಿ ಸಿಎಂ ಆದರೆ ಚೆನ್ನಾಗಿರುತ್ತೆ ಅನ್ನೋ ಬಯಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಳಬೇಕಾಗ್ತದೆ ಅವ್ರ ಮಾತು, ನಾವು ಕೇಳಬೇಕಾಗ್ತದೆ, ನಮ್ಮ ಮಾತು ಅವ್ರು ಕೇಳಬೇಕಾಗ್ತದೆ. ನಮ್ಮ ಆಂತರಿಕ ವಿಚಾರ ಇದು. ಆ ನಿಟ್ಟಿನಲ್ಲಿ ನಮ್ಮೆಲ್ರಿಗೂ ಕೂಡ ಮಾನ್ಯ ಸಿದ್ದರಾಮಯ್ಯರ ಸಾಹೇಬರ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಸೊ ಆ ಒಂದು ಮಾತು ಅವ್ರು ಉಳಿಸ್ಕೊಳ್ತಾರೆ. ಒಂದು ಅವಕಾಶ ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಕೊಡ್ತಾರೆ ಅಂತ ನಾನು ಅನ್ಕೊಂಡು. ಇಷ್ಟು ದಿನ ಸಿದ್ದು ಬಣ ಆಕ್ಟಿವ್ ಆಗಿದ್ರೆ ಡಿಕೆಶಿ ಬಣ ಅಸಹಾಯಕವಾಗಿ ಇರ್ತಾ ಇತ್ತು. ಆದರೆ ಈಗ ಡಿಕೆಶಿ ಬಣವೇ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಹೀಗಿದ್ದಾಗ ಸಿಎಂ ಬಣದವರು ಸುಮ್ಮನೆ ಇರ್ತಾರ? ಖಂಡಿತ ಇರೋದಿಲ್ಲ. ಡಿಕೆಶಿ ಕುರ್ಚಿಗಾಗಿ ಕಸರತ್ತು ಶುರು ಮಾಡಿದಾಗಲೇ ಅತ್ತ ಸಿಎಂ ಬಣ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿತ್ತು. ಈಗಲೂ ಸಿದ್ದು ಬಣ ಖರ್ಗೆ ಅವರನ್ನ ಭೇಟಿಯಾಗಿ ಸಿಎಂ ಮುಂದುವರಿಸುವ ಬಗ್ಗೆ ಚರ್ಚೆ ಮಾಡಲು ತೀರ್ಮಾನಿಸಿದೆಯಂತೆ. ಇದರ ನಡುವೆಗೆ ಎಐಸಿಸಿ ಲೆಟರ್ ಒಂದು ವೈರಲ್ ಆಗ್ತಾ ಇದ್ದು, ಅದನ್ನ ಸಿದ್ದು ಬಣವೇ ವೈರಲ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಆ ಲೆಟರ್ನಲ್ಲಿ ಇರೋದೇನು ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ 5 ವರ್ಷ ಇರ್ತಾರೆ ಅನ್ನೋ ರೀತಿ ಇದೆ. 2023ರಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ ಅಂತ ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ದೆಹಲಿಗೂ ಹೋಗಿ ಹೈಕಮಾಂಡ್ ಬಳಿಯೂ ಸಿದ್ದು ಪರವಾಗಿ ಬ್ಯಾಟಿಂಗ್ ಮಾಡಲು ತೀರ್ಮಾನಿಸಿದ್ದಾರಂತೆ. ಅದಕ್ಕೂ ಮೀರಿ ಏನಾದರೂ ತೊಂದರೆ ಉಂಟಾದ್ರೆ ಅಹಿಂದ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡುವುದಕ್ಕೂ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಇನ್ನು ತಮ್ಮ ಸುತ್ತಮುತ್ತಲೂ ಇಷ್ಟೆಲ್ಲ ನಡೀತಾ ಇದ್ರೆ ಸಿಎಂ ಮಾತ್ರ ಸುಮ್ಮನೆ ನೋಡಿಕೊಂಡಿರ್ತಾರ? ಇರೋದಿಲ್ಲ. ಅವರು ಸಹ 2 ದಿನಗಳಿಂದ ಬೆಂಬಲಿಗ ಶಾಸಕರನ್ನ ಭೇಟಿಯಾಗ್ತಾ ಇದ್ದಾರೆ. ಕೆಲವರು ಸಚಿವ ಸ್ಥಾನಕ್ಕಾಗಿ ಬಂದ್ರೆ, ಇನ್ನು ಕೆಲವರು ಸಿಎಂಗೆ ಬೆಂಬಲ ಸೂಚಿಸಲು ಬರ್ತಾ ಇದ್ದಾರೆ. ಸಿಎಂ ನಿವಾಸಕ್ಕೆ ಸಚಿವರು ಶಾಸಕರು ಆಗಮಿಸಿ ಸಭೆ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಭೈರತಿ ಸುರೇಶ್, ಶಾಸಕ ಸಿಪಿ ಯೋಗೇಶ್ವರ್, ಅಜಯ್ ಸಿಂಗ್, ಯಾಸೀರ್ ಪಠಾಣ್ ಸೇರಿದಂತೆ ಹಲವರು ಭೇಟಿ ನೀಡಿ ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ. ಸಿಎಂ ಕುರ್ಚಿಗಾಗಿ ಡಿಕೆ ಟೀಮ್ ನಡೆಸ್ತಾ ಇದೆ ಎನ್ನಲಾದ ಕಸರತ್ತಿನ ಬಗ್ಗೆಯೂ ಸಿಎಂ ಜೊತೆ ಚರ್ಚೆ ನಡೆದಿದೆಯಂತೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿಎಂ ಪದವಿ ಬಗ್ಗೆ ರಾಜ್ಯದ ಜನರಿಗೆ ಕ್ಲಾರಿಟಿ ಕೊಡಬೇಕು ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ.